Good morning to the world. Good morning, good morning, good morning. Anyways, ನನ್ನ ಮಾರ್ನಿಂಗ್ ಇವತ್ತು ಚಲೋ ಸ್ಟಾರ್ಟ್ ಆಗತ್ತೈತಿ ಎದಕ್ಕಂತಂದ್ರೆ ಐ ರಿಸೀವ್ ಫ್ಲವರ್ಸ್. ಯಾರಂತ ನನಗೆ ಗೊತ್ತೈತಿ, ನಾನು ನಿಮಗೆ ಹೇಳೋದು ಬೇಕಾಗಿಲ್ಲ. ಹಾಂ, ಥ್ಯಾಂಕ್ ಯು ಸೋ ಮಚ್. ಹುಡುಗಿಯರಿಗೆ ಬಾಯ್ ಮುಚ್ಚ, ಯಾಕೆ ಹೋಗ್ಬೇಡ. ಹುಡುಗಿಯರಿಗೆ ಒಂದು ಪ್ರೋ ಟಿಪ್, ಫ್ಲವರ್ಸ್ ಹೆಂಗೆ ಬೇಕಂದ್ರೆ 3 ದಿವಸ ಜಗಳಾಡಿ ಮಾತಾಡೋದು ಬಿಡ್ರಿ, ಸೀದಾ ಮನೆಗೆ ಬರ್ತಾವ. ಡಿಲಿವರ್ಡ್ ವಿತ್ ಲವ್. ವಾಟ್ ಯು ಸೇ ಅಬೌಟ್ ದಿಸ್? ಟೇಬಲ್ ಬಂಗಾರಿ ಕಮ್ ಹಿಯರ್ ಬಲ್. ಎಕ್ಸ್ಕ್ಯೂಸ್ ಮೀ ಕಲ್ಪೇಶ್. ಕರ್ಪಿದ್ ಬರೀ ಎಲ್ಲರೇ ಮ್ಯಾನ್ ಹೋಗೋದು. ಜಿಂಜು, ಜಿಂಜು, you are one gandbek. We call you Jinjamma. Are you offended? Are you? The nation wants to know. You are not? Okay. Today is hair oil kind of day. ತಲೆಗೆ ಎಣ್ಣೆ ಹಚ್ಕೊಂಡೇನ. ಯಾವ ಎಣ್ಣೆ ಹಚ್ಕೊಂಡೆ? ಯಾವ ಎಣ್ಣೆ ಹಚ್ಕೊಂಡೇನ ಅಂತಂದ್ರೆ ಅಹುತಾ ರೂಟ್ ಸ್ಟಿಮ್ಯುಲೇಟಿಂಗ್ ಹೇರ್ ಆಯಿಲ್. ಇದ್ರೊಳಗೆ ಬರ್ಬರೀಸ್ ಪ್ಲಸ್ ಬ್ಯಾನಿನ್ ಪ್ಲಸ್ ವೆಟಿವೇರ್ ಹಂಗಂದ್ರೆ ಮೂರು ಏನಂತ ನಂಗೆ ಗೊತ್ತಿಲ್ಲ. ಆಲ್ಸೋ ನನ್ನ ಬಾತ್ರೂಮ್ ಇಸ್ ನಾಟ್ ವೆರಿ ಎಸ್ಥೆಟಿಕ್, ಸೊ ಎಸ್ ಈ ಎಣ್ಣೆ ಹಚ್ಕೋತೇನೆ. ಇದು ವೇದಿಕ್ಸಿಂದ. ಐ ಡೋಂಟ್ ನೋ ಕಸ್ಟಮೈಸ್ಡ್ ಅಂತಾರೆ, ಬಟ್ ಕಸ್ಟಮೈಸ್ಡ್ ಐತೋ ಇಲ್ಲೋ ಗೊತ್ತಿಲ್ಲ. ಬಟ್ ಇಟ್ ಡಸಂಟ್ ಹ್ಯಾವ್ ಎನಿ ಕೆಮಿಕಲ್ಸ್. ನಾ ಅದಕ್ಕೆ ಹಚ್ಕೋತೇನೆ. ಶಾಂಪೂನು ನಾ ಇವ್ರದ್ದು ಯೂಸ್ ಮಾಡ್ತೀನಿ, ಓನ್ಲಿ ಬಿಕಾಸ್ ಅದ್ರಾಗ ಏನು ಕೆಮಿಕಲ್ಸ್ ಇಲ್ಲ. ಹೇರ್ ಫಾಲ್ ನಿಂದಿರ್ತೈತೆ ಅಂತಾರೆ, ಅದಕ್ಕೇನು ನಿಂತಿಲ್ಲ. ಬೆಂಗಳೂರ್ದಾಗ ಐ ಡೋಂಟ್ ಥಿಂಕ್ ಯಾವುದೋ ನಿಂದಿರ್ತೈತಿ. ಬೋರ್ಡ್ ಆಗೋದು ಇಸ್ ದ ಓನ್ಲಿ ಆಪ್ಷನ್ ಹಿಯರ್. ಆಲ್ಸೋ ಹೇರ್ ಆಯಿಲ್ ಹಚ್ಕೊಂಡಾಗ ನಾ ಯೂಶ್ವಲಿ ಓವರ್ ನೈಟ್ ಹಚ್ಕೊಳಂಗಿಲ್ಲ. ಇಟ್ ಈಸ್ ನಾಟ್ ಆ್ಯಕ್ಚುಲಿ ಗುಡ್. ನೀವು ಆಯಿಲ್ ಹಚ್ಕೊಂಡಾಗ ಯಾವತ್ತು 3-4 hours ಅಷ್ಟೇ ಇಟ್ಕೋಬೇಕು. ಅದಾದ್ಮೇಲೆ ತೊಳ್ಕೊಂಬಿಡ್ರಿ ತಲೆ. ಇದೇನು ರಾತ್ರಿ ಹಚ್ಕೋತಾರಲ್ಲ, ಅದು ಚಲೋ ಅಲ್ಲ. ಅದು ಇಟ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಹೇರ್ ಹೆಲ್ತ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಎದಕ್ ಚಲೋ ಅಲ್ಲ ಅಂತಂದ್ರೆ ನಿಮ್ ಸ್ಕ್ಯಾಲ್ಪ್ ಫುಲ್ ಆಯಿಲಿ ಆಗ್ಬಿಡ್ತೈತಿ. ಆಮೇಲೆ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಸೊ ಆಲ್ಸೋ ತೊಳ್ಕೊಳಕ್ 1-2 ತಾಸು ಬೇಕಾಗ್ತೈತಿ. ಓವರ್ ನೈಟ್ ಇಟ್ಕೊಂಡ್ರೆ ಒಂದ ವಾಶ್ದಾಗ ಹೋಗುದಿಲ್ಲ ಅದು. ಐ ಮೀನ್ ಜನರಲಿ 2 washes ಮಾಡಬೇಕತ್ತಲ್ಲಿ. ಫಸ್ಟ್ ಎಲ್ಲ ನಿಮ್ದು ಹಂಗ ತೆಗ್ಯಾಕ. ಸೆಕೆಂಡ್ ಇಸ್ ಟು ಪ್ಲೇನ್ ಔಟ್ ಯುವರ್ ಸ್ಕ್ಯಾಲ್ಪ್. ಸೊ ಯಸ್ ಅದ ಡೈಲಿ ಸ್ಕಿನ್ ಕೇರ್ ರೂಟೀನ್ ಏನೈತೆ ಅಂತ ತೋರಿಸ್ತೇನೆ ನಾನು. ಆಲ್ರೆಡಿ ಐಸ್ ಡಿಪ್ ಮಾಡೇನಿ ನಾನು ನನ್ನ ಮುಖ. ಎದಕ್ಕಂತಂದ್ರೆ ಇಲ್ಲಾಂದ್ರೆ ನನ್ನ ಕಣ್ಣು ಯೂಶ್ವಲಿ ಪಫಿ ಕಾಣ್ತವೆ. ವಿದೌಟ್ ಐಸ್ ಆರ್ ಡಿಪ್ ನನ್ನ ಮುಖ ಜನರಲಿ ಪಫಿ ಕಾಣ್ತೈತಿ. ಎದ್ದ ಮೇಲೆ ಆರ್ 3 ತಾಸು ಆದಮೇಲೆ ಪಫಿನ ಕಾಣ್ತೈತಿ. ಸೊ ಈಗ ನಾನು ಆಲ್ರೆಡಿ ಡಿಪ್ ಮಾಡ್ಕೊಂಡೇನಿ. ನೀವು ಡಿಪ್ ಮಾಡ್ಕೊಳ್ಳಿಲ್ಲ ಅಂದ್ರೂ ದೇರ್ ಇಸ್ ದಿಸ್ ಡಿವೈಸ್. ಇದ್ರೊಳಗೆ ನೀವು ಇಲ್ಲೇ ಐ ಥಿಂಕ್ ಇದು ಮ್ಯಾಲಿಂದ ತೆಗೆದು ನೀರು ಹಾಕಿ ಇದನ್ನು ನೀವು ಇದ್ರಾಗ ಇಟ್ಬಿಟ್ರಿ ಅಂತಂದ್ರೆ ಫ್ರೀಝರ್ ಒಳಗೆ ಫ್ರೀಸ್ ಆಗ್ತೈತಿ. ಆಮೇಲೆ ಓಪನ್ ಮಾಡಿದ್ಮೇಲೆ ಹಿಂಗೆ ಕಾಣಿಸ್ತೈತಿ. ಇದು ಉಲ್ಟಾ ಬಂದೈತಿ. ಮಮ್ಮಿ ಕೆಳಗೊಂದು ಟಾಲ್ ಇಟ್ಕೊಂಡು ಕುಂತೇನೆ ನಾನು. ಇದು ಹಿಂಗಿರ್ತೈತಿ. ಸೊ ನೀವು ಅದನ್ನು ಈಸಿ ಟು ಅಪ್ಲೈ. ಯೂಶ್ವಲಿ ಡಿರೆಕ್ಟ್ ಐಸ್ ಮಖಕ್ಕೆ ಹಚ್ಕೋಬಾರ್ದು ಅಂತಾರೆ, ಬಟ್ ಇದು ಬ್ಲಡ್ ಸರ್ಕ್ಯುಲೇಷನಿಗೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಅನ್ನಿಸ್ತೈತಿ. ಆಮೇಲೆ ಬೆಳಗ್ಗೆ ಮಾಡ್ಕೊಂಡ್ರೆ ಅಂತೂ ಮನುಷ್ಯ ಎದ್ದಿಲ್ಲ ಅಂತಂದ್ರೂ 1-2 ಸೆಕೆಂಡ್ದಾಗ ಎಬ್ಬಿಸ್ತೈತಿ. ಭಾಳ ಸೋರಾತೈತಿ ಇದು. ಸೊ ಐ ಡು ನಾಟ್ ಲೈಕ್ ಇಟ್. ಸೊ ಈ ಡಿವೈಸ್ ನೀವು ಇದು ಐ ಥಿಂಕ್ ಎಲ್ಲಿ ಬೇಕಾದ್ರೂ ಸಿಗ್ತೈತಿ. ಇದು ನಿಮಗೆ ಅಮೆಝಾನ್, ಮಿಂತ್ರಾ, ಮೀಶೋ ಒಳಗೂ ಸಿಗ್ತೈತಿ. ಯು ಕ್ಯಾನ್ ಯೂಸ್ ದಿಸ್. ಇಫ್ ನಿಮಗೆ ಐಸ್ ಡಿಪ್ ಮಾಡೋದು ಇಲ್ಲ ಅಂತಂದ್ರೆ ಇದನ್ನು ನೀವು ಯೂಸ್ ಮಾಡ್ಬೋದು. ನಿಮಗೆ ಐಸ್ ಡಿಪ್ ಸೀದಾ ಬೌಲ್ಗೆ ಮಾಡೋದಿಲ್ಲ ಅಂತಂದ್ರೆ ನೀವು ಇದು ಯೂಸ್ ಮಾಡ್ಬೋದು. ಬಟ್ ಇದ್ರದ್ದು ಏನು ಪ್ರಾಬ್ಲಮ್ ಅಂತಂದ್ರೆ ನೀರು ಭಾಳ ಸೋರ್ತೈತಿ. ಐ ಡೋಂಟ್ ಲೈಕ್. ಬಟ್ ಎನಿವೇಸ್, ಇದಾದಮೇಲೆ ಟೋನರ್ ಯೂಸ್ ಮಾಡ್ತೀನಿ. ಟೋನರ್ ನಂದು ಹೋಮ್ ಮೇಡ್ ಐತಿ. ದಿಸ್ ಇಸ್ ಫರ್ಮೆಂಟೆಡ್ ರೈಸ್ ವಾಟರ್. ಅಕ್ಕಿ ಫುಲ್ ತೊಳಿಬೇಕು ಫಸ್ಟ್. ಆಮೇಲೆ ಅದ್ರಾಗ ಒಂದು 4-5 ನೀರು ಇರ್ತೈತಲ್ಲ, ಅದ್ರ ನೀರು ಲಾಸ್ಟ್ 3rd ಸೆಟ್ 2 ಸತಿ ತೊಳಿರಿ. 3rd ಸೆಟ್ ಒಳಗೆ ಒಂದು 4-5 ಕಾಳು ಅಕ್ಕಿ ಹಾಕಿ 1 ವಾರ ಇಡ್ರಿ. ಅದು ಫರ್ಮೆಂಟ್ ಆಗ್ತೈತಿ. ಫರ್ಮೆಂಟ್ ಆದ ಕೂಡಲೇ ನೀವು ಅದನ್ನು ಯೂಸ್ ಮಾಡ್ಬೋದು. ದಿಸ್ ಇಸ್ ದ ಬೆಸ್ಟ್. ನಾ ಇದನ್ನು ಯೂಸ್ ಮಾಡಾಕತ್ತಿ 3 ವರ್ಷ ಆಯ್ತು. ಸೊ ಹಚ್ಕೊಂಡ್ಮೇಲೆ ಸ್ಮೆಲ್ ಬರ್ತೈತಿ. ಸ್ವಲ್ಪ ಭಾಳ ಹೊತ್ತು ಬರೋದಿಲ್ಲ, ಸ್ವಲ್ಪ ಹೊತ್ತು ಬರ್ತೈತಿ. ಬಟ್ ವಾಟ್ ಇಸ್ ಬ್ಯೂಟಿ ವಿದೌಟ್ ಪೇನ್ ಹಂಗಂತ ಹೇಳಿ ಬೋಟಾಕ್ಸ್ ಮಾಡಿಸ್ಕೊಂಡ್ರೆ ಎಲ್ಲರೂ. ಸೊ ಇದು ಡ್ರೈ ಆಗುತ್ತಾನ ಬಿಡೋನಿಗೆ. ಈಗ ಡ್ರೈ ಆಗೈತಿ. ನೆಕ್ಸ್ಟ್ ಇಸ್ ನಾ ಬ್ಲೆಮಿಶ್ ಪ್ಯಾಡ್ಸ್ ಯೂಸ್ ಮಾಡ್ತೀನಿ. ಬ್ಲೆಮಿಶ್ ಪ್ಯಾಡ್ಸ್ ಅಂದರೆ ಇದು. ದಿಸ್ ಇಸ್ ಬೈ ಮೆಡಿ ಹೀಲ್. ಇದನ್ನ ತರ್ಸೇನಿ. ಐ ಡೋಂಟ್ ನೋ ಇಂಡಿಯಾ ಒಳಗೆ ಸಿಗ್ತಿರ್ಬೇಕಾ, ಬಟ್ ಇದ್ರ ಆಲ್ಟರ್ನೇಟಿವ್ಸ್ ಭಾಳ ಅದಾವೆ.
ನೀವು ಯು ಕ್ಯಾನ್ ಯೂಸ್ ದ್ಯಾಟ್. ಇದ್ರ ಜೊತೆಗೆ ಒಂದು ಚಿಮ್ಟಿ ಬರ್ತೈತಿ ಸಣ್ಣದು. ಇದನ್ನು ನೀವು ಬಾಕ್ಸ್ ಒಳಗಿಂದ ಒಂದು ತಕ್ಕೋಬೇಕು. ನಾನು ನನ್ನ ಸ್ಕಿನ್ ಕೇರ್ ಭಾಳ ಸೀರಿಯಸ್ಲಿ ತೊಗೋತೀನಿ. ಎದಕ್ಕಂತಂದ್ರೆ ದಿಸ್ ಇಸ್ ದಿ ಏಜ್ ವೆರ್ ವಿ ಆ್ಯಕ್ಚುಲಿ ಕೇರ್ ಫಾರ್ ಅವರ್ ಸ್ಕಿನ್. ಆಮೇಲೆ ಎಷ್ಟು ದಿವ್ಸ ಆಗ್ತೈತಿ ಎಷ್ಟು ದಿವ್ಸ ಮಾಡೋದು. ಅಟ್ ಸಮ್ ಪಾಯಿಂಟ್ ನನಗೂ ಬೇಸರ ಆಗಬಿಡ್ತೈತಿ. ಐ ವಿಲ್ ಸ್ಟಾಪ್ ಡೂಯಿಂಗ್ ಇಟ್. ಅದಕ್ಕೆ ಎಷ್ಟು ದಿವ್ಸ ಆಗ್ತೈತೆ ಅಷ್ಟು ದಿವ್ಸ ಅಂತೂ ಐ ವಿಲ್ ಪ್ರೊಟೆಕ್ಟ್ ಮೈ ಸ್ಕಿನ್ ವಿತ್ ಎವ್ರಿಥಿಂಗ್ ದ್ಯಾಟ್ ಐವ್ ಗಾಟ್. ಸೊ ದಿಸ್ ಇಸ್ ಬ್ಲೆಮಿಶ್ ಪ್ಯಾಡ್. ಇದು ನೀವು ಡೇ ನೈಟ್ ಎರಡೂ ಯೂಸ್ ಮಾಡ್ಬೋದು. ಅಲ್ಟರ್ನೇಟಿವ್ಸ್ ಮೆಡಿ ಹೀಲ್ದು ಐ ಡೋಂಟ್ ನೋ ಇಂಡಿಯಾ ಒಳಗೆ ಸಿಗ್ತೈತೋ ಇಲ್ಲೋ. ನಾ ಇದು ತರಿಸಿದ್ದೆ, ನಂದು ರಿಲೇಟಿವ್ ಒಬ್ರು ಹೊರಗೆ ಹೋಗಿದ್ರೆ ಅವ್ರ ಕಡೆ ತರ್ಸೇನ ಇದೆ. ಐ ಥಿಂಕ್ ಇಂಡಿಯಾ ಒಳಗಂತೂ ಭಾಳ ಅಲ್ಟರ್ನೇಟಿವ್ಸ್ ಅದಾವೆ. ಅದು ಟೋನರ್ ಪ್ಯಾಡ್ಸ್ ಅಂತ ಬರ್ತಾವೆ, ಫೇಸ್ ಶಾಪದ್ದು ಐತಿ. ಸೊ ನೀವು ಅದನ್ನು ಯೂಸ್ ಮಾಡ್ಬೋದು. ಫೇಸ್ ಶಾಪದ್ದು ಆ್ಯಕ್ಚುಲಿ ಚಲೋ ಐತಿ. ನಂಗೆ ಇದು ಟ್ರೈ ಮಾಡೋದಿತ್ತು. ಇಷ್ಟು ದಿವ್ಸ ನಾ ಬರೀ ಗಾಡಿ ಕಾಂಟೆಂಟ್ ಮಾಡ್ತಿದ್ದೆ ಅಲ್ಲ, ಅಂದ್ರೆ ನಂಗೆ ಹಿಂಗೆ ರೆಡಿ ಆಗೋದು, ಆಮೇಲೆ ಫ್ಯಾಷನ್ ಎಸ್ಪೆಷಲಿ ಕ್ರೇಜಿ ಅರ್ಬಿ ಹಾಕೊಳ್ಳೋದು, ಆಮೇಲೆ ಕ್ಯೂರೇಟ್ ಮಾಡಿ ಔಟ್ಫಿಟ್ಸ್, ಯಾವುದೋ ಪ್ಯಾಂಟ್ ಮೇಲೆ ಏನು ಒಂದು ಕ್ರೇಜಿ ಟಾಪ್ ಹಾಕೊಂಡು ಇನ್ ಜನರಲ್ ಬಟ್ ಕ್ರೇಜಿ ಔಟ್ಫಿಟ್ಸ್ ಇರ್ತಾವಲ್ಲ, ನಂಗೆ ಭಾಳ ಸೇರ್ತೈತಿ. ಸೊ ಇಷ್ಟು ದಿವ್ಸ ನನ್ನ ಬೈಕಿಂಗ್ ಪೇಜ್ ಅಷ್ಟೇ ಇತ್ತು, ಅದ್ರೊಳಗೆ ನಾ ಹಾಕ್ತಿರ್ಕಿಲ್ಲ. ಎದಕ್ಕಂತಂದ್ರೆ ಅದು ಯೂಶ್ವಲಿ ಮಿಕ್ಸ್ ಆಗಿಬಿಡ್ತೈತಿ. ಆಮೇಲೆ ಆಡಿಯನ್ಸ್ ನಂದು ಕ್ಲೀಶೆ ಅದು ಮೋಟರ್ ಸೈಕಲ್ಸ್ ಗಾಡಿಗಂತಲೇ ಇಟ್ಟೇನಿ, ನಂಗೆ ಅದು ಮಿಕ್ಸ್ ಮಾಡೋದು ಇದಕ್ಕಿಲ್ಲ. ಆಮೇಲೆ ಈ ಪೇಜ್ ಮಾಡಿದ್ಮೇಲೆ ನಂಗೆ ಆ್ಯಕ್ಚುಲಿ ಅಷ್ಟು ಚಲೋ ಅನಿಸ್ತೈತಿ ದಟ್ ಐ ಕ್ಯಾನ್ ಫೈನಲಿ ಶೇರ್ ಎಲ್ಲೋ ಒಂದು ಕಡೆ ವಿತ್ ಎವ್ರಿಬಡಿ. ಆಮೇಲೆ ಸ್ವಲ್ಪ ಮಂದಿಗೆ ಸೇರ್ತೈತಿ, ಸ್ವಲ್ಪ ಮಂದಿಗೆ ಸೇರುವುದಿಲ್ಲ. ಅಪ್ಲೋಡ್ ಮಾಡ್ತೀನಿ, ಭಾಳ ಮಂದಿಗೆ ಸೇರ್ತೈತಿ ಆ್ಯಂಡ್ ದೇ ಶೋ ಸೋ ಮಚ್ ಲವ್ ವಿಚ್ ಇಸ್ ಆ್ಯಕ್ಚುಲಿ ವೆರಿ ಗ್ರೇಟ್. ನನ್ನ ಬೆಕ್ಕಿನ ಕೂದಲ ಕಾನ್ಸ್ಟೆಂಟ್ಲಿ ಇರ್ತಾವೆಲ್ಲರೇ. ಸೊ ದ್ಯಾಟ್ ಇಸ್ ವಾಟ್ ನನಗೆ ಈಗ ಎಸ್ಪೆಷಲಿ ನಾ ಇದು ಬೇರೆ ಪೇಜ್ ಆಮೇಲೆ ಯೂಟ್ಯೂಬ್ ಚಾನಲ್ ಮಾಡಿದಾಗಿನಂತೂ ನಂಗೆ ಸೇರ್ತೈತಿ. ಯೂಟ್ಯೂಬ್ ಚಾನಲ್ದಾಗಂತೂ ಎರಡೂ ಮಿಕ್ಸ್ ಇರ್ತೈತಿ. ನನ್ನ ಮೋಟರ್ ಸೈಕಲ್ ಕಾಂಟೆಂಟ್ ಆಮೇಲೆ ಫ್ಯಾಷನ್, ಲೈಫ್ ಸ್ಟೈಲ್, ಬ್ಯೂಟಿ, ಮೇಕಪ್, ಸ್ಕಿನ್ ಕೇರ್ ಎಲ್ಲ ಮಿಕ್ಸ್ ಇರ್ತೈತಿ. ಬಟ್ ಅಗೇನ್ ಐ ಲವ್. ಆಮೇಲೆ ಎಷ್ಟು ಇಂಗ್ಲೀಷ್ ಮತ್ತು ಹಿಂದಿ ಫ್ಲೂಯೆಂಟ್ಲಿ ಮಾತಾಡಿದ್ರು ಕನ್ನಡ ಮಾತಾಡೋ ಅಷ್ಟು ಕಂಫರ್ಟೇಬಲ್ ಝೋನ್ ಬರೋಂಗಿಲ್ಲ. ಯಾಕಂದರೆ ಎವ್ರಿ ಡೇ ಬೇಸಿಸ್ ಮೇಲೆ ನಾನು ಕನ್ನಡ ಮಾತಾಡ್ತೀನಿ. ಈಗ ನಂದು ಆಗೈತಿದೆ, ಇದನ್ನು ಸ್ವಲ್ಪ ಡ್ರೈ ಆಗಕ್ಕೆ ಬಿಡೋಣ. ಫುಲ್ ಮಖ ಡ್ರೈ ಆಗೈತಿ ಈಗ. ನೆಕ್ಸ್ಟ್ ಇಸ್ ಇಂಗ್ರೀಡಿಯೆಂಟ್ಸ್ ಇದ್ದ ಸ್ಕಿನ್ ಬ್ಯಾರಿಯರ್ ಕಾಮಿಂಗ್ ಲೋಷನ್. ಕಾಣತೈತಿ ಯಾ ಕ್ಲಿಯರ್ ಕಾಣತೈತಿ. ಸ್ಕಿನ್ ಬ್ಯಾರಿಯರ್ ಕಾಮಿಂಗ್ ಲೋಷನ್ ನೆಕ್ಸ್ಟ್ ಇಸ್. ಇದ್ರದ್ದು ಟೆಕ್ಸ್ಚರ್ ಚಲೋ ಐತಿ, ಹೈಡ್ರೇಟಿಂಗ್ ಭಾಳ ಐತಿ. ಬಟ್ ಇದ್ರದ್ದು ಏನಂತಂದ್ರೆ ಸ್ವಲ್ಪ ಆಯ್ಲಿ ಟೆಕ್ಸ್ಚರ್ ಐತಿ. ದಿಸ್ ಅಂದ್ರೆ ಇದು ಬೇರೆ ಇದ್ರ ಗತೆ ಹಚ್ಕೊಂಡು ಕೂಡಲೇ ಡ್ರೈ ಆಗೋದಿಲ್ಲ ಮಖ ಜಲ್ದಿ ಇದನ್ನು. ಸೊ ಅದನ್ನು ನೀವು ಸ್ವಲ್ಪ ಹೊತ್ತು ಬಿಡಬೇಕಾಗ್ತೈತಿ. ಯಾವತ್ತೂ ನೀವೇನು ಹಚ್ಕೊಂಡ್ರು, ಇದು ನನ್ನ ಫ್ರೆಂಡ್ ಹೇಳಿದ್ಲಂಗೆ ಆ್ಯಕ್ಚುಲಿ, ನೀವೇನು ಹಚ್ಕೊಂಡ್ಮೇಲೂ ಸ್ಕಿನ್ ಹಿಂಗೆ ಡೌನ್ವರ್ಡ್ ಮಾಡ್ಕೋಬೇಡ್ರಿ. ಇದಕ್ಕಂದ್ರೆ ನೀವು ಎಷ್ಟು ಡೌನ್ವರ್ಡ್ ಮಾಡ್ಕೋತೀರಿ ಅಷ್ಟು ನಿಮ್ಮ ಸ್ಕಿನ್ ಸಾಗಿ ಆಗ್ತೈತಿ, ಅಷ್ಟು ನಿಮ್ಮ ಸ್ಕಿನ್ ಹಿಂಗೆ ಡೌನ್ವರ್ಡ್ಸ್ ಅಂದರೆ ಹಿಂಗೆ ಜೋತ್ ಬೀಳ್ತೈತಲ್ಲ ಹಂಗೆ ಆಗ್ತೈತಿ. ಸೊ ಅದನ್ನು ಮಾಡೋಕೆ ಹೋಗಬೇಡ್ರಿ, ಅದಕ್ಕೆ ಸಾಗಿ ಅಂತಾರೆ. ಐ ಡೋಂಟ್ ನೋ ವಾಟ್ ಇಸ್ ಎಕ್ಸಾಕ್ಟ್ ವರ್ಡ್ ಫಾರ್ ದ್ಯಾಟ್, ಬಟ್ ಎನಿವೇಸ್. ಸೊ ಯಾವತ್ತೂ ಹಿಂಗೆ ಮ್ಯಾಲಿನ ಕಡೆ ರಬ್ ಮಾಡ್ಕೊರಿ. ಇದು ಸ್ಕಿನ್ ಬ್ಯಾರಿಯರ್ ಲೋಷನ್ ಆ್ಯಕ್ಚುಲಿ ಭಾಳ ಕ್ರೇಜಿ ಐತಿ, ಹೈಡ್ರೇಟಿಂಗ್ ಐತಿ, ಆಮೇಲೆ ಒಂದು ಗ್ಲೋಯಿ ಫಿನಿಶ್ ಕೊಡ್ತೈತಿ. ನಂಗೆ ಮ್ಯಾಟ್ ಫಿನಿಶ್ ಕೊಡು ಪ್ರಾಡಕ್ಟ್ಸ್ ನಂಗೆ ಅಷ್ಟಕ್ಕಷ್ಟ ಸೇರ್ತಾವೆ. ನಂಗೆ ಅಂಥ ಪರಿ ಸೇರಂಗಿಲ್ಲ. ನಂಗೆ ಐ ಲೈಕ್ ಗ್ಲೋಯಿ ಫಿನಿಶ್ ಕೊಡ್ತಾವಲ್ಲ ಪ್ರಾಡಕ್ಟ್ಸ್. ಸ್ವಲ್ಪ ಎಣ್ಣೆ ಗಮಟ ಅನ್ನಿಸ್ತೈತಿ ಮಖ, ಖರೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಆಮೇಲೆ ಭಾಳ ಮಂದಿ ರಿಂಕಲ್ಸ್ ಆಗೋದಕ್ಕೆ ತಲೆ ಕೆಡ್ಸ್ಕೋತಾರೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಫಿಲ್ಲರ್ಸ್ ಮಾಡಿಸ್ಕೋದೈತೆ ದ್ಯಾಟ್ಸ್ ಅ ಕಂಪ್ಲೀಟ್ ಪರ್ಸ್ನಲ್ ಚಾಯ್ಸ್. ಬಟ್ ಯೂಶ್ವಲಿ ಅಂದರೆ ಈಗ ನಮ್ದು ಹಿಂಗೆ ಮಾಡಿಕೊಳ್ಳೆ ಇಲ್ಲಿ ಬರ್ತಾವೆ, ನಂದು ರಿಂಕಲ್ಸ್. ಬಟ್ ಐ ರಿಯಲಿ ಡೋಂಟ್ ಕೇರ್ ಅಟ್ ದಿಸ್ ಪಾಯಿಂಟ್. ನಾನು ಎಷ್ಟು ಕಂಫರ್ಟೇಬಲ್ ಅದೇನಿ ಆ್ಯಂಡ್ ಐ ಡೂ ಎವ್ರಿಥಿಂಗ್ ಟು ಬಿ ಹೆಲ್ದಿ. ನಂದು ಫುಡ್ ಚಾಯ್ಸಸ್ ಆಗಲಿ, ನಂದು ಎಕ್ಸಸೈಸ್ ಸ್ಕೆಡ್ಯೂಲ್ ಆಗಲಿ ಎಲ್ಲನೂ ಇಸ್ ವೆರಿ ಸಾರ್ಟೆಡ್. ಆಮೇಲೆ ನಂದು ಹೆಂಗಂತಂದ್ರೆ ಐ ವಿಲ್ ಪ್ರೊಟೆಕ್ಟ್ ಮೈ ಸೆಲ್ಫ್ ಆ್ಯಸ್ ಲಾಂಗ್ ಎಸ್ ಐ ಕ್ಯಾನ್. ನನ್ನ ಬಾಡಿ ಆಗಲಿ, ಯಾಕಂದ್ರೆ ನಿಮ್ಮ ಬಾಡಿ ಮ್ಯಾಲಿಂದ ಕ್ರೇಜಿ ಕಾಣತಿರ್ಬೇಕು, ಬಟ್ ಒಳಗಿಂದ ನಿಮ್ದು ಆರ್ಗನ್ಸ್ ಎಷ್ಟು ಚಲೋ ಅದಾವೆ ಏನಿಲ್ಲ ಗೊತ್ತಿಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ನೀವು ಏನು ತಿಂತೀರಿ, ನಿಮ್ದು ಏನು ಮಾಡ್ತೀರಿ, ನಿಮ್ಮ ಲೈಫ್ ಸ್ಟೈಲ್ ಇನ್ ಜನರಲ್, ನಿಮ್ದು ಆಮೇಲೆ ಡೈಟ್ ಹೆಂಗಿರ್ತೈತಿ, ಇಟ್ ಆಲ್ ಡಿಪೆಂಡ್ಸ್ ಆನ್ ದ್ಯಾಟ್. ಆಮೇಲೆ ನಾ ಶುಗರ್ ಬಿಟ್ಟ ಭಾಳ ದಿವಸ ಆಯ್ತು, ಬಟ್ ಭಾಳ ಕ್ರೇವಿಂಗ್ಸ್ ಆಗ್ತಾವೆ ಒಂದೊಂದು ಸತಿ. ನಾನು ಶುಗರ್ ಬಿಟ್ಟಿಗೆ ಆಲ್ಮೋಸ್ಟ್ 2 ವರ್ಷ ಆಯ್ತು. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ನಾನು ಕಂಪ್ಲೀಟ್ಲಿ ಬಿಟ್ಟೇನಿ, ಬಟ್ ರೇರ್ಲಿ ತಿಂತೇನೆ ನಾನು ಶುಗರ್. ನಾ ಪ್ರಾಸೆಸ್ಡ್ ಫುಡ್ ಈಗಂತೂ ಸದ್ಯಕ್ಕೆ ನಾ 2-3 ತಿಂಗಳಾಯ್ತು ಪ್ರಾಸೆಸ್ಡ್ ಫುಡ್ ಬಿಟ್ಟೇನಿ, ಫ್ರೈಡ್ ಫುಡ್ ಬಿಟ್ಟೇನಿ. ಸೊ ಎಲ್ಲ ಬಿಟ್ಟ ಮೇಲೆ ಇಷ್ಟ ಐತಿ. ಅಂದರೂ ಒಮ್ಮೊಮ್ಮೆ ಬ್ರೇಕ್ಔಟ್ಸ್ ಆಕ್ಕವ. ಎದಕ್ಕಂದ್ರೆ ನಂದು ಈಗ ಪ್ರೋಟೀನ್ ಇಂಟೇಕ್ ಮೋರ್ ದೆನ್ ವಾಟ್ ಐ ಯೂಸ್ ಟು ಆಗೈತಿ. ಈಗ ಮೊದಲು ಇಫ್ ಇಟ್ ವಾಸ್ ಫಾರ್ ಎಕ್ಸಾಂಪಲ್ 30 grams ಇತ್ತಂದ್ರೆ
ಈಗ 50 ಗ್ರಾಮ್ಸ್ ಆಗೈತಿ. ಸೊ ನೀರು ಜಾಸ್ತಿ ಕುಡಿಬೇಕು ನಾನು. ಈಗ ಎಷ್ಟು ಕುಡಿದ್ರು ಈಗ ಕಡಿಮೆನೇ ಐತಿ. ನಾ ಭಾಳ ನೀರು ಕುಡಿತೀನಿ ಬಟ್ ಅದು ಕಡಿಮೆ ಐತಿ. ಯಾಕಂದ್ರೆ ಆಲ್ಸೋ ಐಮ್ ಆನ್ ಕ್ರಿಯೇಟಿನ್ ರೈಟ್ ನಾವು. ಕ್ರಿಯೇಟಿನ್ ವಾಟರ್ ಈಟೇನ್ ಆಗ್ತೈತಿ ಬಿಕಾಸ್ ಸದ್ಯಕ್ಕೆ ನಾ ಐ ಆಮ್ ಅ ಲಾಟ್ ಇನ್ ಟು ಫಿಟ್ನೆಸ್ ಅಂದ್ರೆ ಕ್ರೇಜಿ ಲೆವೆಲ್ ಫಿಟ್ನೆಸ್ ಹೋಗೋದೇನು ನಾನು. ಎಸ್, ಆಲ್ ಆಫ್ ದಿಸ್ ಮ್ಯಾಟರ್ಸ್. ನಿಮ್ಮ ಬಾಡಿ ನೀವು ಎಷ್ಟು ಪ್ರೊಟೆಕ್ಟ್ ಮಾಡ್ಕೋತೀರಿ ಅಷ್ಟು ಚಲೋ. ಆಲ್ಸೋ ಮುಗೀತು ನಂದು. ದಿಸ್ ಈಸ್ ವಾಟ್ ಐ ಡೂ ಆನ್ ಅ ಡೈಲಿ ಬೇಸಿಸ್. ರಾತ್ರಿ ಮಾಡ್ಕೋಬೇಕಾದ್ರೆ ಇದ್ರ ಮೇಲೆ ನಾನು ಇನ್ನೊಂದು ಇಷ್ಟೆಲ್ಲ ರಾತ್ರಿ ಮಾಡ್ಕೋಬೇಕಾತಂದ್ರೆ ನಾನು ಇಷ್ಟೆಲ್ಲ ಮಾಡೋಂಗಿಲ್ಲ. ರಾತ್ರಿ ನಾನು ಇನ್ನೊಮ್ಮೆ ಬೇರೆ ವಿಡಿಯೋ ಮಾಡ್ತೀನಿ ಎನಿವೇಸ್. ಬಟ್ ಎಸ್, ಅದು ನನ್ನ ಐಬ್ರೋಸ್ ಮೇಲೆ ಯಾರೋ ಕಾಮೆಂಟ್ ಮಾಡಬೇಡ್ರಿ ಪ್ಲೀಸ್. ಯಾಕಂದ್ರೆ ಲಾಸ್ಟ್ ಟೈಮ್ ಪಾರ್ಲರ್ ಅಂಡ್ ಟಿಕೆಟ್ಸ್ ಬಿಟ್ಟಾರೆ. ಇಲ್ಲಿ ಕೂದಲ ಎಷ್ಟು ಕಡಿಮೆ ಆಗ್ಬಿಟ್ಟು ಏನೋ ಒಂಥರ ಮಜಾ ಕಾಣಾದ್ಬಿಟ್ಟೈತದು. ಎನಿವೇಸ್, ಲಾಸ್ಟಿಗೆ ಹೇಳೋದು ಮರ್ತೆ. ಅದೇನು ಟೋನರ್ ಪ್ಯಾಡ್ ಆಮೇಲೆ ಏನೈತಲ್ಲ ಅದು ನೆಕ್ಕಿಗೂ ಮಾಡ್ಕೋರಿ. ನಾ ಈಗ ನೆಕ್ಕಿಗೆ ಎದಕ್ಕೆ ಮಾಡ್ಕೋತಿಲ್ಲ ಅಂತಂದ್ರೆ ಭಾಳ ಒಯ್ಲಿ ಆಗ್ಬಿಡ್ತೈತೆ. ಆಮೇಲೆ ಜಿಗಟ್ ಆಗ್ತೈತಿ. ನಾ ಹೊರಗೆ ಹೋಗ್ಬೇಕು. ಸೊ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಅದಕ್ಕೆ ಬಿಡಾತೇನೆ ಈಗ ಅದನ್ನು. ಏನು ಅನ್ಕೊಂಡಿದ್ದೆ? All I wanted to was have a breakfast. ಬ್ರೇಕ್ಫಾಸ್ಟ್ ಆಫ್ ವಾಟ್? All of it. ಮತ್ತೇನಾಯ್ತು ಮುಂದೆ? Because I got mixture for this. Then ಮುಂಜಾನೆ ಅಂದ್ರೆ 10 ಗಂಟೆಯಿಂದ ನಿಂತಿಯೋದಿಲ್ಲ ನೀನು? ಮೂರಾತಿಗೆ ಇನ್ನಾಗಿಲ್ಲ ನೀನು ಅವಲಕ್ಕಿ. ಫಸ್ಟ್ ಅವಲಕ್ಕಿ ಇರ್ಲಿಲ್ಲ. ಹಾಂ, ಅವಲಕ್ಕಿ ತರಿಸಿದೆ. ಅದಾದ್ಮೇಲೆ ಅವಲಕ್ಕಿ ಬರೋತನ. ಅದಾದ್ಮೇಲೆ ಗ್ಯಾಸ್ ಹಚ್ಚಿದ್ರೆ ಗ್ಯಾಸ್ ಹೋಯ್ತು. ನಾನು ಮುಂಜಾನೆ ಕಾಯ್ದೆ ನಂಗೂ ಸಿಗ್ತೈತಿ ಅವಲಕ್ಕಿ ತಿನ್ನಕಂತ ಹೇಳಿ. You can eat now if you want. It's looking good. It is looking good. Of course, I know it will taste also good. I don't think so. ಐತೆ 100% ಟ್ರಸ್ಟ್ ಇನ್ ಯು. ನಂಗೆ ಯಾರು ಸಪೋರ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಶೂಟ್ ಮಾಡಬೇಕಾದ್ರೆ. ಬಟ್ ನನ್ನ ಬಿಗ್ಗೆಸ್ಟ್ ಸಪೋರ್ಟರ್ಸ್ ಇವೆರಡು. ಹೌದೇನು ಹೋಗಾರ? ನಾ ಎವ್ರಿ ಟೈಮ್ ಶೂಟ್ ಮಾಡ್ಬೇಕಾದ್ರೆ ಎರಡೂ ಇಲ್ಲಿ ಬಂದು ಕುಂದಿರ್ತಾವೆ. ನಾ ಹೆಂಗೆ ಟ್ರೈಪಾಡ್ ತೆಗೆದ ಕೂಡಲೇ ಎರಡೂ ಬರ್ತಾವ ಕುಂತ್ಬಿಡ್ತಾವೆ ಇಲ್ಲೇ. ಮೈ ಕ್ಯೂಟೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಸಪೋರ್ಟರ್ಸ್. ಮತ್ತು ಇವಕ್ಕ ಅಲ್ಲ ಊಟ ಹಾಕೋದು ನಾನು ದುಡಿಯೋದ ಇವಕ್ಕೂ ಸಂಬಂಧ ಅಲ್ಲ. ಹೌದಿಲ್ಲ? She didn't give a F. I think she's done, guys. But our cards already there. ರಾತ್ರಿ 12 ಗಂಟೆಗೆ ಹೋಳಿಗೆ ತಿನ್ನತ್ತೇವೆ ನಾವು.